ನಮಸ್ಕಾರ ವೀಕ್ಷಕರೇ, ವಿ ಕೆ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ವಿಡಿಯೋನ ನೀವು ಅಪ್ಲೋಡ್ ಮಾಡಿರ್ತೀರ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅದರಲ್ಲಿ ಏನಾದರೂ ಸಣ್ಣ ಸಣ್ಣ ಮಿಸ್ಟೇಕ್ ಇರುತ್ತೆ, ಅದು ರನ್ನಿಂಗ್ ಆಗ್ತಾ ಇರುತ್ತೆ. ಆಮೇಲೆ ಆಮೇಲೆ ಇದರಲ್ಲಿ ಮಿಸ್ಟೇಕ್ ಇದನ್ನು ಡಿಲೀಟ್ ಮಾಡ್ಬೇಕಂತ ವಿಚಾರ ಮಾಡ್ತೀರಿ. ಆಲ್ರೆಡಿ ಅದು ವಿಡಿಯೋ ಓಡಿರುತ್ತೆ. ಇದನ್ನು ಡಿಲೀಟ್ ಮಾಡಬೇಕಾ ಮಾಡಬಾರ್ದಾ, ಮತ್ತು ಇದು ಡಿಲೀಟ್ ಮಾಡಿದ್ಮೇಲೆ ಏನಾದರೂ ನಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತಾ ಅಂತೇಳಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತೀರ. ಅಪ್ಲೋಡ್ ಮಾಡಿದ್ಮೇಲೆ ಭಾಳ ಒಂದು ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ, ಸಬ್ಸ್ಕ್ರೈಬ್ ಬಂದಿರುತ್ತೆ. ಬಟ್ ಅದರಲ್ಲಿ ಏನಾದರೂ ನೀವು ಅಲ್ಟರ್ನೇಟ್ ಬೇರೆ ಏನಾದರೂ ಯೂಸ್ ಮಾಡಿರ್ತೀರ, ಯಾರ್ದು ಸೌಂಡ್ ಯೂಸ್ ಮಾಡಿರ್ತೀರ, ಯಾರ್ದು ವಾಯ್ಸ್ ಯೂಸ್ ಮಾಡಿರ್ತೀರ. ಸೊ ಇದನ್ನು ನಿಮಗೆ ಸ್ಟಾರ್ಟಿಂಗಲ್ಲಿ ನೀವು ಯಾರು ಹೊಸದಾಗಿ ವಿಡಿಯೋ ಮಾಡ್ತೀರಾ ಅವರಿಗೆ ಗೊತ್ತಾಗಲ್ಲ. ಅವ್ರು ಏನು ಮಾಡ್ತಾರೆ, ನೀವು ಏನದ ವಿಡಿಯೋಗಳನ್ನು ಯೂಟ್ಯೂಬಿಂದ ನೀವು ಕೆಲವೊಂದು ವಾಯ್ಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಶಾರ್ಟಲ್ಲಿ ಅದೇನದ ಅಪ್ಲೋಡ್ ಮಾಡ್ಕೊಂಡು ಮಾಡ್ತೀರಾ. ಬಟ್ ಅದನ್ನು ನೀವು ಮಾಡಿದ್ಮೇಲೆ ನಿಮಗೆ ಸ್ಟಾರ್ಟಿಂಗಲ್ಲಿ ಅದೇನದ ನಿಮ್ಗೆ ಯಾವುದೇ ರೀತಿಯಿಂದ ಅದರದ್ದು ಸ್ಟ್ರೈಕ್ ರೇಟ್ ಏನೂ ಬರಲ್ಲ, ಪಾಲಿಶಿ ಏನೂ ಇಶ್ಯೂ ಬರಲ್ಲ, ಅದು ರನ್ನಿಂಗ್ ಆಗ್ತಾ ಇರುತ್ತೆ. ಸೊ ನಿಮಗೆ ಯಾವಾಗ ಪ್ರಾಬ್ಲಮ್ ಬರುತ್ತಾ ಅಂತಂದರೆ, ಮೊನಟೈಸೇಷನ್ ಏನು ಅಪ್ಲೈ ಮಾಡ್ತೀರ, ನಿಮ್ಗೆ ಯಾವಾಗ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ, 4000 ವಾಚ್ ಟೈಮ್ ಏನಾದರೂ ಕಂಪ್ಲೀಟ್ ಆದಮೇಲೆ ನೀವೇನಾದರೂ ಮೊನಟೈಸೇಷನ್ಗೆ ಏನಾದರೂ ಅಪ್ಲೈ ಮಾಡಿದ್ಮೇಲೆ ಅಲ್ಲಿ ಅವರು ಡೀಟೇಲಾಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ಮೇಲೆ ಏನು ಮಾಡ್ತಾರೆ, ನೀವು ಯಾವ ವಿಡಿಯೋ ಎಷ್ಟು ಓಡಿದೆ, ಇದು ಎಲ್ಲಿಂದ ಅದು ಇವರು ಸೌಂಡನ್ನು ಹಾಕಿರೋದು, ಇವ್ರದ್ದೇ ಓನ್ ಸೌಂಡ್ ಇದೆಯಾ ಅಥವಾ ಬೇರೆ ಏನಾದರೂ ಕಾಪಿ ಮಾಡ್ಕೊಂಡು ಹಾಕಿದಾರಾ ಅಂತ ಅವ್ರು ಏನದ ಒಂದು ಟೈಮ್ ತೊಗೊಂಡು ಅವರು ಚೆಕ್ ಮಾಡ್ಕೊಂಡು ಬರ್ತಾರೆ. ಅವ್ರು ಚೆಕ್ ಮಾಡ್ಕೊಂಡು ಬಂದಮೇಲೆ ಅವ್ರು ಚೆಕ್ ಮಾಡಿದ್ರೆ ನಿಮಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ಎಲ್ಲಿಂದ ಸೌಂಡ್ ಇದು ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಏನದ ಅವ್ರು ಏನು ಮಾಡ್ತಾರೆ, ನಿಮ್ಮ ಚಾನಲನ್ನು ಮೊನಟೈಸೇಷನ್ ಮಾಡಿದ್ಮೇಲೆ ರಿಜೆಕ್ಟೆಡ್ ಬಂತ. ನೀವು ಇಷ್ಟು ದಿನವರೆಗೂ ಕಷ್ಟಪಟ್ಟಿರ್ತಾರೆ ಚಾನಲ್ ಮಾಡೋದಕ್ಕೆ. ಆಮೇಲೆ ಕೆಲವೊಂದು ಸಣ್ಣ ಸಣ್ಣ ಮಿಸ್ಟೇಕಿಂದ ನಿಮಗೇನದ ಈ ಥರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇನದ ನೀವು ಮೊನಟೈಸೇಷನ್ ಮೊದಲೇ ಅಪ್ಲೈ ಮಾಡೋಕ್ಕಿಂತ ಮೊದಲೇ ಆ ಥರ ಏನಾದರೂ ಮಾಡಿದ್ದಂತಂದರೆ ಆ ಚಾನಲನ್ನು ಮೊನಟೈಸೇಷನ್ ಅಪ್ಲೈಕ್ಕಿಂತ ಮುಂಚೆನೇ ಅದನ್ನು ಡಿಲೀಟ್ ಮಾಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಡಿಲೀಟ್ ಮಾಡಿದ್ಮೇಲೆ ಮತ್ತೆ ಬೇರೆ ಅದೇ ವಿಡಿಯೋನ ಏನದ ನೀವು ಮತ್ತೆ ಹೊಸ ವಾಯ್ಸ್ ಕೂಡಿಸ್ಕೊಂಡು ಏನು ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಹೊಸ ವಾಯ್ಸ್ ಕೂಡಿಸ್ಕೊಂಡು ಮತ್ತೇನದ ನೀವು ಬೇರೆ ಅದಕ್ಕೆ ತಮ್ಲೈನ್ ಕರೆಕ್ಟಾಗಿ ಹಾಕಿ ಆಮೇಲೆ ಸ್ವಲ್ಪ ಎಡಿಟಿಂಗ್ ಸ್ವಲ್ಪ ಏನಾದರೂ ಮಾಡಿ ಅದರಲ್ಲಿ ಹೊಸದಾಗಿ ಮಾಡಿಬಿಟ್ಟು ಮತ್ತೆ ಅದು ಅಪ್ಲೋಡ್ ಮಾಡ್ಬೋದು. ಅದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದೆಲ್ಲ ನಿಮಗೆ ಏನೂ ಸ್ಟ್ರೈಕ್ ರೇಟ್ ಬರಲ್ಲ, ಚೆನ್ನಾಗಿ ಓಡುತ್ತೆ. ಅದು ಮತ್ತು ಇನ್ನೂ ಒಂದು ಏನು ವಿಷಯ ಅಂತಂದರೆ, ಯಾವುದೇ ಕಾರಣಕ್ಕೂ ನೀವು ಮೊನಟೈಸೇಷನ್ಗಿಂತ ಮೊದಲೇ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕು. ಮೊನಟೈಸೇಷನ್ ಅಪ್ಲೈ ಮಾಡಿದ್ಮೇಲೆ ಡಿಲೀಟ್ ಮಾಡಿದ್ರೆ ಯೂಸ್ ಇಲ್ಲ. ನೀವೇನಾದರೂ ವಿಡಿಯೋಗಳು ಮಾಡ್ತಿದ್ರೆ ಆ ಥರ ಏನಾದರೂ ನಿಮ್ಗೆ ಅನಿಸ್ತಿದ್ರೆ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ವಿಡಿಯೋನ ಡಿಲೀಟ್ ಮಾಡಿದ್ಮೇಲೆ ಮತ್ತೆ ನಿಮ್ಗೆ ಅದು ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ ಅವಾಗ ಅಪ್ಲೈ ಮಾಡಿ, ಏನೂ ಪ್ರಾಬ್ಲಮ್ ಬರಲ್ಲ. ಬಟ್ ನೀವು ಅದು ಇಟ್ಕೊಂಡ್ಬಿಟ್ಟು ನೀವೇನಾದರೂ ಅಪ್ಲೈ ಮಾಡಿದ್ರೆ ಮುಂದೆ ಏನಾದರೂ ಪ್ರಾಬ್ಲಮ್ ಒಂದಿನ ಬಂದೇ ಬರುತ್ತೆ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇನದ ಯಾರ್ಯಾರು ಹೊಸ ಯೂಟ್ಯೂಬರ್ ಇದ್ದೀರಾ ಅವ್ರಿಗೆ ಗೊತ್ತಾಗಲ್ಲ, ಯಾವ ರೀತಿ ಸೌಂಡ್ ಹಾಕ್ಬೇಕನ್ನೋದು ಗೊತ್ತಿರಲ್ಲ. ಆಮೇಲೆ ಎಲ್ಲಿಂದೋ ಸೌಂಡ್ ತೊಗೊಂಡ್ಬಿಟ್ಟು ಹಾಕ್ತೀರಾ. ಈ ಥರ ಮಿಸ್ಟೇಕನ್ನು ನೀವು ಮಾಡಿರ್ತೀರ. ಅದಕ್ಕೋಸ್ಕರ ದಯವಿಟ್ಟು ನೀವು ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಓನ್ ವಾಯ್ಸ್ ಹಾಕಿ. ನಿಮ್ಮ ಓನ್ ವಾಯ್ಸ್ ಹಾಕೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಬರಲ್ಲ. ವಿಡಿಯೋ ಕೂಡ ಚೆನ್ನಾಗಿ ವೇವ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಅದರಿಂದ ನಿಮ್ಮ ಚಾನಲ್ ಮತ್ತೆ ಮೊನಟೈಸೇಷನ್ ಟೈಮಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಬಟ್ ಈ ಮೊದಲೇ ನೀವು ವಿಡಿಯೋಗಳನ್ನು ಡಿಲೀಟ್ ಮಾಡಿರಬೇಕು. ಡಿಲೀಟ್ ಮಾಡಿದ್ಮೇಲೆ ಮತ್ತೆ ನೀವು ನಿಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ ಬೇಕಾದರೆ ಅವೆಲ್ಲ ಸರಿ ಮಾಡ್ಕೋಬೋದು.